ನನ್ನೆಲ್ಲ ಆತ್ಮೀಯ ಭಾವಿ ಶಿಕ್ಷಕರಿಗೆ ನಮಸ್ಕಾರಗಳು. ಭಾಳಷ್ಟು ಜನ ಕೇಳ್ತಾ ಇದ್ರಿ, ನೀವು ಯಾವ್ಯಾವ ಪುಸ್ತಕಗಳನ್ನು ಓದ್ತಿದ್ದೀರಿ ಸರ್ ಅಂತ. ನಾನು 5 ಬಾರಿ ಕರ್ನಾಟಕ ಟಿ ಇ ಟಿಯನ್ನು ಪಾಸ್ ಮಾಡಿಕೊಂಡು 2 ಬಾರಿ ಸಿ ಟಿ ಇ ಟಿಯನ್ನು ಪಾಸ್ ಮಾಡಿಕೊಂಡು ಈ ಒಂದು ಅನುಭವದ ಮೇಲೆ ಯಾವ್ಯಾವ ಪುಸ್ತಕಗಳನ್ನು ನಾನು ಓದಿದ್ದೇನೆ ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಇವತ್ತು ಹೇಳ್ತಾ ಇದ್ದೀನಿ. ಆ ಒಂದು ಪುಸ್ತಕಗಳನ್ನು ಓದೋದ್ರ ಜೊತೆಗೇ ಈ ಒಂದು ಸಿ ಇ ಟಿಗೆ ಪ್ರಿಪ್ರೇಷನ್ ಮಾಡ್ಬೋದು ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ, ಯಾವ್ಯಾವ ಅಂದರೆ ಪಿ ಎಚ್ ಟಿ ಆರ್ ಸಂಬಂಧಪಟ್ಟಂತೆ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಮುಂದೆ. ಈ ಪಿ ಎಚ್ ಟಿ ಆರ್ ಸಂಬಂಧಪಟ್ಟಂತೆ ಕೆಲವು ಪುಸ್ತಕಗಳಿದ್ದಾವೆ, ಭಾಳ ಅದ್ಭುತವಾದಂಥ ಮತ್ತು ಅಷ್ಟೇ ವಿವರಣಾತ್ಮಕವಾಗಿರ್ತಕ್ಕಂಥದ್ದು ಮತ್ತು ಈ ಒಂದು ಕರ್ನಾಟಕ ಡಿ ಎಸ್ ಸಿ ಆರ್ ಟಿ ಪುಸ್ತಕಗಳಿಗೆ ಸಂಬಂಧಪಟ್ಟಂತೆ ಮತ್ತು ಅಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ಕಲೆ ಹಾಕ್ಕೊಂಡು ರೆಡಿ ಆದಂಥ ಪುಸ್ತಕಗಳ ಬಗ್ಗೆ ನಿಮಗೆ ಇವತ್ತು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿ ಬಂದಾಗ ಫಸ್ಟ್ ಒನ್ ಬರ್ತಕ್ಕಂಥದ್ದು ಕನ್ನಡ ಅಂತ ನಾವು ನೋಡ್ತೀವಿ. ಈ ಕನ್ನಡ ಅಂತಕ್ಕಂಥದ್ದು 20 ಅಂಕದ ಪ್ರಶ್ನೆಗಳಿಗೆ ಕನ್ನಡ ಇರ್ತದೆ. 20 ಅಂಕಗಳಿರ್ತವೆ. ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪುಸ್ತಕ ಯಾವುದಾದ್ರು ಅಂತಂದರೆ ಅರಳಗುಪ್ಪಿ ಸರ್ ಅಂತಕ್ಕಂಥದ್ದು. ಅರಳಗುಪ್ಪಿ ಸರ್ ಅಂತ. ಅರಳಗುಪ್ಪಿ ಸರ್ ಅವರು ಬರೆದಂಥ ಸಮಗ್ರ ಹೊಸಗನ್ನಡ ವ್ಯಾಕರಣ ಅಂತಕ್ಕಂಥದ್ದೇನದ ಈ ಪುಸ್ತಕವನ್ನು ತಗೊಂಡಿದ್ದೆ. ಆದರೆ ಇದರಲ್ಲಿ ಯಾವುದೇ ಈ ಒಂದು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಭಾಳ ಅದ್ಭುತವಾದಂಥ ವಿವರಣೆಯನ್ನು ನೀಡಿದ್ದಾರೆ. ಇದು ಭಾಳಷ್ಟು ಚೆನ್ನಾಗಿ ಬರ್ತದೆ ಮತ್ತು ನಾನು ಕೂಡ ರೆಫರ್ ಮಾಡ್ತಾಯಿದ್ದೀನಿ. ನಾನೊಬ್ಬನೇ ಅಲ್ಲ, ಭಾಳಷ್ಟು ಜನದ ಸ್ಪರ್ಧಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದವರು ಅರಳುಗುಪ್ಪಿ ಸರ್ ಪುಸ್ತಕವನ್ನು ಓದಿ ಸಾಧನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಇನ್ನು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಇರ್ತಕ್ಕಂಥ ಪಠ್ಯಪುಸ್ತಕಗಳನ್ನು ಓದಬೇಕು. ಪಠ್ಯಪುಸ್ತಕದ ಹಿಂದಿನ ಭಾಗದಲ್ಲಿರ್ತಕ್ಕಂಥ ವ್ಯಾಕರಣಾಂಶಗಳನ್ನು ಓದಬೇಕು ಮತ್ತು ಕವಿ ಪರಿಚಯಗಳನ್ನು ಓದಬೇಕು ಮತ್ತು ವ್ಯಾಕರಣಾಂಶಗಳನ್ನು ಓದಬೇಕು. ಇವಿಷ್ಟು ಓದಿದರೆ ಓಕೆ, ಕನ್ನಡ ಕಂಪ್ಲೀಟಾಗಿ ನಾವು ಕವರ್ ಮಾಡ್ಬೋದು. ಭಾಳ ಸಂಕ್ಷಿಪ್ತವಾಗಿ ಭಾಳ ಚಂದನ ವಿವರಣೆಯನ್ನು ನೀಡಿದ್ದಾರೆ. ಯಾರಂದರೆ ಅರಳುಗುಪ್ಪಿ ಸರ್ ಅವರು. ಆ ಒಂದು ಅರಳುಗುಪ್ಪಿ ಸರ್ ಅವರ ಪುಸ್ತಕವನ್ನು ತೆಗೆದುಕೊಂಡ್ರಿ ಅಂತ ನಾನು ನಿಮ್ಮ ಮುಂದೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಯಾವ ಥರ ಇರ್ತದೆ ಸರ್ ಮುಖಪುಟ ಅಂತಂತೂ ಕೂಡ ನಿಮಗೆ ಫೋಟೋಸ್ ಸಮೇತ ನಾನು ಹಾಕಿದ್ದೀನಿ. ನಾನು ಪುಸ್ತಕದ ಮುಖಪುಟದ ಕ್ಯಾಮ್ರಾದಿಂದ ಫೋಟೋ ತೆಗೆದು. ಹಾಗಾಗಿ ಈ ಒಂದು ಅರಳುಗುಪ್ಪಿ ಸರ್ ಅವರ ಪುಸ್ತಕವನ್ನು ನೀವು ತೆಗೆದುಕೊಂಡು ಓದಿದರೆ ಚೆನ್ನಾಗಿ ಇರ್ತದೆ ಅನ್ನುವಂಥದ್ದನ್ನು. ಇನ್ನು ನೆಕ್ಸ್ಟ್ 2ನೇದಾಗಿ ಬರ್ತಕ್ಕಂಥದ್ದು ಇಂಗ್ಲೀಷ್ ಅಂತ ನಾವು ನೋಡ್ತೀವಿ. ಈ ಇಂಗ್ಲೀಷ್ ಮಾವ್ಲಿ ಸರ್ ಅವರು ಬರೆದಂಥ ಇಂಗ್ಲೀಷ್ ಪುಸ್ತಕ ಭಾಳಷ್ಟು ಅಂದರೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಹೇಳಿ ಮಾಡಿಸಿದಂಥ ಪುಸ್ತಕ ಇದು. ಕನ್ನಡ ಮಾಧ್ಯಮ ಅಂದರೆ ಇಂಗ್ಲೀಷ್ ಮೀಡಿಯಮ್ಗೆ ಓದೋರಿಗೆಲ್ಲ ಕನ್ನಡ ಮಾಧ್ಯಮ ಅಂದರೆ ನನಗೆ ಸ್ವಲ್ಪ ಇಂಗ್ಲೀಷ್ ಬರ್ತದೆ ಸರ್, ಭಾಳಷ್ಟು ಇಂಗ್ಲೀಷ್ ಸ್ವಲ್ಪ ನಮಗೆ ಡಿಫಿಕಲ್ಟ್ ಅನ್ನಿಸ್ತದೆ ಅಂತ ಏನಾದ್ರು ಹೇಳೋರಿದ್ದರೆ ದಯವಿಟ್ಟು ಮಾವ್ಲಿ ಸರ್ ಅವರ ಪುಸ್ತಕವನ್ನು ತೆಗೆದುಕೊಳ್ರಿ ಅಂತಕ್ಕಂಥದ್ದು ನಾನು ನಿಮ್ಮ ಮುಂದೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಕೂಡ ಇದರ ಅನುಭವವನ್ನು ತೆಗೆದುಕೊಂಡೇ ನಿಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೀನಿ. ನನಗೆ ಪ್ರಾರಂಭದಲ್ಲಿ ಇಂಗ್ಲೀಷ್ ಅಷ್ಟೊಂದು ಗೊತ್ತಿರಲಿಲ್ಲ. ಈ ಒಂದು ಪುಸ್ತಕ ಭಾಳಷ್ಟು ಅದ್ಭುತವಾದಂಥ ನಾಲೆಡ್ಜನ್ನು ಕೊಡ್ತು ನನಗೆ. ಭಾಳಷ್ಟು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿ ಮತ್ತು ಒಂದು ಮಾಹಿತಿಯಿಂದ ಮತ್ತೊಂದು ಮಾಹಿತಿಗೆ ನಮ್ಮನ್ನು ಕರೆದೊಯ್ಯುವಂಥ ಪುಸ್ತಕ ಯಾವುದಾದ್ರೂ ಇದ್ದರೆ ಇದು ಸಾಮಾನ್ಯ ಇಂಗ್ಲೀಷ್ ಅಂತಕ್ಕಂಥದ್ದು ಮಾವ್ಲಿ ಸರ್ ಅವ್ರದ್ದು. ಇದು ಎಲ್ಲ ಮಾರುಕಟ್ಟೆಯಲ್ಲಿ ಬುಕ್ ಸ್ಟಾಲ್ಗಳಲ್ಲಿ ಲಭ್ಯ ಇದೆ. ಜಿಲ್ಲಾ ಮಾರುಕಟ್ಟೆಯಲ್ಲಿ, ಜಿಲ್ಲಾ ಬುಕ್ ಸ್ಟಾಲ್ಗಳಲ್ಲಿ ಲಭ್ಯ ಇದೆ. ತಾವೆಲ್ಲರೂ ಕೂಡ ಇದನ್ನು ಪರ್ಚೇಸ್ ಮಾಡ್ಕೋಬಹುದು ಅಂತ. ಅದರ ಜೊತೆಗೆ ಕನ್ನಡ ಪಠ್ಯಪುಸ್ತಕ ಓದಬೇಕಾ ಸರ್, ದಯವಿಟ್ಟು ಇದನ್ನು ಓದಿದರೆ ಗ್ರಾಮರಿಗೆ ಸಂಬಂಧಪಟ್ಟಂತೆ ಕನ್ನಡ ಪುಸ್ತಕಗಳನ್ನು ಅಂದರೆ 5th to 10th ವರೆಗೆ ಓದುವ ಅವಶ್ಯಕತೆಯೇ ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ಅದು ಸತ್ಯ ಕೂಡ ಹೌದು. ಈ ಮಾವ್ಲಿ ಸರ್ ಅವ್ರದಂಥ ಪುಸ್ತಕವನ್ನು ನೀವು ಓದಿದರೆ ಸಾಕು ಅಂತಕ್ಕಂಥದ್ದು. ಇನ್ನು 3ನೇ ಪುಸ್ತಕ ಅಂತ ಬಂದಾಗ ಶಿಶು ಮನೋವಿಜ್ಞಾನ ಅಂತ ನಾವು ನೋಡ್ತೀವಿ. ಶಿಶು ಮನೋವಿಜ್ಞಾನ ಅಂತ ನೋಡಿದಾಗಲೇ ನಮಗೆ ಹೆಸರಿಗೆ ನೆನಪಾಗೋದು ವಾಮದೇವ್ ಸರ್ ಅವರು. ಈ ವಾಮದೇವ್ ಸರ್ ಅವ್ರ ಪುಸ್ತಕ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ಈ ಮನೋವಿಜ್ಞಾನ ಪುಸ್ತಕಗಳ ರಾಜ ಅಂತ ಕರಿತೀವಿ ನಾವು ಇದನ್ನು. ಈ ಪುಸ್ತಕಕ್ಕೆ ಇಡೀ ಹಲವಾರು ಜನ ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕಗಳನ್ನು ಬರೆದಿದ್ದಾರೆ. ಭಾಳಷ್ಟು ಮಾರುಕಟ್ಟೆಯಲ್ಲಿ ನಮಗೆ ಸಿಗ್ತವೆ. ಆದರೆ ಇದರಷ್ಟು ಕೊಟ್ಟಂಥ ಕಿಕ್ ಯಾವ ಪುಸ್ತಕದಲ್ಲಿ ಕೊಟ್ಟಿಲ್ಲ. ಅಷ್ಟು ಚೆನ್ನಾಗಿ ಭಾಳಷ್ಟು ಅದ್ಭುತವಾದಂಥ ಮಾಹಿತಿಯನ್ನು ನೀಡಿದ್ದಾರೆ. ಬಟ್ ಓದಬೇಕಾದ್ರೆ ಸ್ವಲ್ಪ ತಾಳ್ಮೆ ಮತ್ತು
ಏಕಾಗ್ರತೆ ಇಂಪಾರ್ಟೆಂಟ್ ಆಗ್ತದೆ. ದಯವಿಟ್ಟು ಏಕಾಗ್ರತೆ ಮತ್ತು ತಾಳ್ಮೆಯಿಂದ ಓದಿದರೆ ಶೈಕ್ಷಣಿಕ ಮನೋವಿಜ್ಞಾನ ವಾಮದೇವ್ ಸರ್ದು ಬೆಟ್ರ್ ಅಂತ ನಾನು ಹೇಳ್ತೀನಿ. ಉಳ್ಕಿದವರು ಕೆಲವೊಂದು ಇವ್ರದ್ದೇ ಆದಂಥದ್ದು ವಾಮದೇವ್ ಸರ್ ಅವ್ರದ್ದೇ ಆದಂಥದ್ದು ಕ್ವಶನ್ ಬ್ಯಾಂಕ್ ಇದೆ, ಪ್ರಶ್ನೆ ಮಾಲಿಕೆ ಅಂತನದ ಪ್ರಶ್ನೆ ಮಾಲಿಕೆ ಅಂತಿದೆ. ಆ ಪ್ರಶ್ನೋತ್ತರವನ್ನು ತೆಗೆದುಕೊಂಡು ತಾವು ಓದಿದ್ದೆ ಆದರೆ ಇದನ್ನು ಫಸ್ಟೇ ಓದಬೇಕು. ಆದಮೇಲೆ ಏನದ ಪ್ರಶ್ನೋತ್ತರ ಮಾಲಿಕೆಯನ್ನು ಓದಿದಾಗ ಮತ್ತು ಭಾಳಷ್ಟು ಇನ್ನೊಂದು ಸ್ವಲ್ಪ ಗಟ್ಟಿಗೊಳ್ತದೆ ಶೈಕ್ಷಣಿಕ ಮನೋವಿಜ್ಞಾನ. ಮೂರನೇದು ಏನದು ಇದರಲ್ಲಿ ಏನದ 25 ಅಂಕಗಳಿರ್ತವೆ. ಶೈಕ್ಷಣಿಕ ಮನೋವಿಜ್ಞಾನ ಅಂತ ಬಂದಾಗ ವಾಮದೇವ್ ಸರ್ದು ಓದ್ರಿ, ಇಲ್ಲ ಅಂತಂದರೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಫಸ್ಟ್ ಮತ್ತು ಸೆಕೆಂಡ್ ಓದಿದ್ರು ನಡೀತದೆ. ಆ್ಯಕ್ಚುಲಿ ಏನದ ಹಸಿವಿಗೆ ಬೇಕಾಗಿರೋದು ಇದೆ, ಹೊಟ್ಟೆ ತುಂಬಲಿಕ್ಕೆ. ಯಾವುದೇ ರೀತಿ ಕ್ವಶನ್ಗಳನ್ನು ತೆಗೆದಿದ್ದಾರೆ, ಯಾವ ರೀತಿ ತೆಗಿತಾರೆ ಅನ್ನೋದ್ರ ಬಗ್ಗೆ ಭಾಳಷ್ಟು ಸಂಕ್ಷಿಪ್ತವಾಗಿ ಏನದ ನಾವು ಓದ್ಕೋಬೋದು. ಇನ್ನು ನೆಕ್ಸ್ಟ್ 4ನೇ ಪುಸ್ತಕ ಅಂತ ಬಂದಾಗ ಪರಿಸರ ಅಧ್ಯಯನ ಅಂತ ನಾವು ನೋಡ್ತೀವಿ. ಈ ಪರಿಸರ ಅಧ್ಯಯನ ಪುಸ್ತಕವನ್ನು 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಇರುವ ಎಲ್ಲ ವಿಜ್ಞಾನದ ಶಾಖೆಗಳು ಅಂದರೆ ಭೌತಶಾಸ್ತ್ರ ಆಗಿರ್ಬೋದು, ರಸಾಯನಶಾಸ್ತ್ರ ಆಗಿರ್ಬೋದು ಮತ್ತು ಜೀವಶಾಸ್ತ್ರ ಆಗಿರ್ಬೋದು, ಇವೆಲ್ಲವನ್ನು ಒಳಗೊಂಡು ಒಂದು ಪುಸ್ತಕ ಇವೆಲ್ಲವನ್ನು ಒಳಗೊಂಡು ಒಂದು ಪುಸ್ತಕ ರೆಡಿ ಆಗೈತಿ. ಅದು VP ಭೈರಪ್ಪ ಸರ್ ಅವ್ರದ್ದು IRS ತವರಿಂದ ಅದಾರೆ. ಅವರು VP ಭೈರಪ್ಪ ಸರ್ ಅವರು ಬರೆದಂಥ ಪರಿಸರ ಅಧ್ಯಯನ ಮತ್ತು ಜೀವ ಪರಿಸರ ಶಾಸ್ತ್ರ ಅಂತದ. ಇದು ಆಲ್ಮೋಸ್ಟ್ 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಇಲ್ಲಿರ್ತಕ್ಕಂಥ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲವುಗಳನ್ನು ಆಯ್ಕೆ ಮಾಡಿಕೊಂಡು ಸ್ಪರ್ಧಾ ಅರಿವು ಸಾಹಿತ್ಯದಲ್ಲಿನದ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಭಾಳ ಅಂದರೆ ಭಾಳ ಅದ್ಭುತವಾದಂಥ ಪುಸ್ತಕ ಇದು. ಯಾಕಂದರೆ ನಮ್ಮಲ್ಲಿ 5th to 10th ನಾವು ಪುಸ್ತಕ ಓದೋಕ್ಕಾಗಲ್ಲ ಸರ್, ಒಂದೇ ಪುಸ್ತಕ ಏನದ ನಮಗೆ ಏನು ಹೇಳ್ರಿ ಅಂತಂದಾಗ ದಯವಿಟ್ಟು ಏನದ ಅದು ಭೈರಪ್ಪ ಸರ್ ಅವ್ರದ್ದು ಸ್ಪರ್ಧಾ ಅರಿವಿನಲ್ಲಿ ಬರ್ತಕ್ಕಂಥದ್ದು. ಸದ್ಯಕ್ಕೆ 5ನೇ ಆವೃತ್ತಿ 2026ರಲ್ಲೇ ಆಗೈತಿ, 25-26ರಲ್ಲಿ ಆಗೈತಿ. ದಯವಿಟ್ಟು ಅದನ್ನೇನಾದ್ರು ತೆಗೆದುಕೊಂಡು ನೀವು ಓದಿದ್ದೆ ಆದರೆ ಡೆಫಿನೆಟ್ಲಿ ಏನದ 20ಕ್ಕೆ 20 ಅಂಕಗಳನ್ನು ತೆಗೆದುಕೊಳ್ಳುವುದರಲ್ಲಿ ಸಂಶಯನೇ ಇಲ್ಲ. ಇದ್ರ ಜೊತೆಗೆ ಓದೋದ್ರ ಜೊತೆಗೆ ಮತ್ತು 5ರಿಂದ 10ನೇ ತರಗತಿ ಪಠ್ಯಪುಸ್ತಕಗಳು ನಾವು ಓದ್ತೀವಿ ರೀ ಸರ್ ಅಂತಂದರೂ ಕೂಡ ಏನು ತೊಂದರೆ ಇಲ್ಲ. ದಯವಿಟ್ಟು ಎಲ್ಲರೂ ಏನದ ಅದನ್ನು ಓದ್ಬೋದು. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು 5ನೇದು ಕಂಪ್ಯೂಟ್ರ್ ಅಂತ ನಾವು ನೋಡ್ತೀವಿ. ಈ ಕಂಪ್ಯೂಟ್ರ್ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಏನದ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಭಾಳಷ್ಟು ಕ್ಲಾಸಸ್ಗಳನ್ನು ಮಾಡ್ತಾ ಇದ್ದಾರೆ. ಯೂಟ್ಯೂಬಲ್ಲಿ ಮಾಡ್ತಿರ್ಬೋದು, ಸಾಕಷ್ಟು ಏನದ ಪುಸ್ತಕಗಳು ಕೂಡ ಏನದ ಮಾರುಕಟ್ಟೆಯಲ್ಲಿ ಬರ್ತಾ ಇದ್ದಾವೆ. ಆದರೆ ಈ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಕಂಪ್ಯೂಟ್ರ್ 25 ಅಂಕದ್ದು ಇರ್ತದೆ. ಇತ್ತೀಚೆಗೆ ಮೊದಲ ಒಂದು ದೊಡ್ಡ ಭಾರಿ ಪಾಪ್ಯುಲರ್ ಹವಾ ಇದ್ದಿದ್ದು ಬುಲ್ಬುಲೆ ಸರ್ದು. ಇತ್ತೀಚೆಗೆ ಆ ಹವಾ ಸ್ವಲ್ಪ ಕಡಿಮೆ ಆಗೈತಿ. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಗೈಡ್ ಸಿರೀಸ್ ಅಂತ ನಾವು ನೋಡ್ತೀವಿ. ಅದನ್ನೇನದ ಡಯಸ್ ಧಾರವಾಡದವ್ರು ಬರೆದಂಥದ್ದು ಈ ಕಂಪ್ಯೂಟರ್ ಜ್ಞಾನ ಅಂತಕ್ಕಂಥದ್ದೇನದ ಪುಸ್ತಕವನ್ನು ನೋಡ್ತೀವಿ ನಾವು. ಅದನ್ನು ಕೂಡ KM ಮುಲ್ಲಾ ಸರ್ ಅವ್ರು ಬರ್ದಾರ. ಅದನ್ನು ಓದಿದ್ರು ಕೂಡ ಚೆನ್ನಾಗಿರ್ತದೆ. ಇಲ್ಲ ಇನ್ನೊಂದು ನಮಗೆ ಇಂಗ್ಲೀಷ್ ಮೀಡಿಯಮ್ಮೇ ಇದೀವಿ ಸರ್, ನಾವು ಇಂಗ್ಲೀಷ್ ಮೀಡಿಯಮ್ ರೆಫರ್ ಮಾಡಿದ್ರು ನಡೀತದೆ ಅಂತಂದರೆ ಅರಿಹಂತ ಅಂತ ಒಂದು ಪುಸ್ತಕ ಅದ. ಅರಿಹಂತ, ಈ ಅರಿಹಂತ ಅಂತ ಒಂದು ಪುಸ್ತಕದ ಡೆಫಿನೆಟ್ಲಿ ಇಂಗ್ಲೀಷ್ ಮೀಡಿಯಮ್ಮಲ್ಲಿ ಇರ್ತದೆ. ಇದ್ರದ್ದು ವೈಶಿಷ್ಟ್ಯತೆ ಏನು ಅಂತಂದರೆ, ನೀವು 2025ರಲ್ಲಿ ಏನಂತ VA ಎಕ್ಸಾಮ್ ಬರೆದಿರ್ಬೋದು ಯಾರಾದರೂ, ನೀವೆಲ್ಲರೂ ಬರೆದಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. VA ಅಂದರೆ ಗ್ರಾಮಾಡಳಿತ ಅಧಿಕಾರಿ ಹುದ್ದೆಯನ್ನು ಬರೆದಿರ್ಬೋದು. ಅದರಲ್ಲಿ 21 ಅಂಕ 21 ಮಾರ್ಕ್ಸು ಅರಿಹಂತ ಪುಸ್ತಕದಿಂದನೇ ಬಂದಿದ್ದಾವೆ. ಅರಿಹಂತ ಪುಸ್ತಕದಿಂದ ಬಂದಿದ್ದಾವೆ. ಹಾಗಾಗಿ ಈ ಒಂದು ಪುಸ್ತಕನ ತೆಗೆದುಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಇದು ಕೂಡ ತೆಗೆದುಕೊಳ್ರಿ. ಇಲ್ಲ ನಾವು ಸ್ವಲ್ಪ ಏನದ ಇಂಗ್ಲೀಷ್ ನಮ್ಗೆ ಅರ್ಥ ಆಗಲ್ಲ ಸರ್ ಅಂತಂದರೆ ಈ ಕಂಪ್ಯೂಟರ್ ಜ್ಞಾನ ಮುಲ್ಲಾ ಸರ್ ಬರೆದಂಥ ಕಂಪ್ಯೂಟರ್ದ ಪುಸ್ತಕ, ಈ ಪುಸ್ತಕನ ತೆಗೆದುಕೊಳ್ಬೋದು. ಬಟ್ ಏನಿದೆ, ಈ ಬುಲ್ಬುಲೆ ಸರ್ದು ಹಿಂದಿನ ಜೈಮಂದದ ಗಣಕಯಂತ್ರ, ಡಾಟಾ ಬೇಸು, ಅವು ಏನೇನೋ ಭಾಳಷ್ಟು ಸೂಕ್ಷ್ಮ ಮತ್ತು ಭಾಳಷ್ಟು ಲೋನಲ್ಲಿ ಹೇಳಿದಂಥ ವಿಷಯಗಳದಾವೆ. ಆದರೆ ಆ ಒಂದು ತಳಮಟ್ಟಕ್ಕೆ ಅನುಗುಣವಾಗಿ ಕ್ವಶನ್ಗಳು ಈಗ ಬರೋದಿಲ್ಲ. ಹಾಗಾಗಿ ಏನದ ಕಂಪ್ಯೂಟರ್ ಇನ್ನೂ ಕೂಡ ಬುಲ್ಬುಲೆ ಸರ್ಗೆ ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಕಂಪ್ಯೂಟರ್ ಪುಸ್ತಕ ಪರಿಷ್ಕರಣೆ ಆಗಬೇಕು ಅನ್ನುವಂಥ ವಿಚಾರ. ಪರಿಷ್ಕರಣೆ ಅಂತಂದರೆ ಈ ಸದ್ಯಕ್ಕೆ ಅನುಗುಣವಾಗಿ ಯಾವ ರೀತಿ ಕ್ವಶನ್ ಕೇಳ್ತಾರೋ ಆ ರೀತಿ. ಉದಾಹರಣೆಗೆ ಏನದ, ನಾವು VA ಎಕ್ಸಾಮ್ನಲ್ಲಿ ಬರೆದಂಥ ಎಕ್ಸಾಮಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಬುಲ್ಬುಲೆ ಸರಿಂದ ಒಂದು ಕ್ವಶನ್ ಕೂಡ ಬರಲಿಲ್ಲ.
ಈ ಪುಸ್ತಕದಿಂದ ಒಂದೂ ಬಂದಿಲ್ಲ. ಹಂಗಂತ ನಾನು ಈ ಪುಸ್ತಕ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಈ ಎಲ್ಲರಿಗಿಂತಲೂ ಕೂಡ ಭಾಳಷ್ಟು ಹಿಂದಿನ ತಳಪಾಯ ಹಾಕಿದ್ದು ಬುಲ್ಬುಲೆ ಸರ್ ಪುಸ್ತಕನೇ. ಮೊದಲು ಫಸ್ಟಿಗೆ ನಮ್ಮ ಕೈಯಲ್ಲಿ ಬಂದಿದ್ದು ಬುಲ್ಬುಲೆ ಸರ್ ಪುಸ್ತಕನೇ ಬಂದಿದೆ. ಆದರೆ ಟೀಚರಿಗೆ ಸಂಬಂಧಪಟ್ಟಂತೆ ಎಲ್ಲ ಆಲ್ಮೋಸ್ಟ್ ಭಾಳ ಚಂದನದ. ಈಗ ಮತ್ತೆ ಪರಿಷ್ಕರಣೆ ಸಣ್ಣದು, ಮೊದಲು ದೊಡ್ಡ ಪುಸ್ತಕ ಇತ್ತು, ಸೈಜ್ನಲ್ಲಿ ದೊಡ್ಡದಿತ್ತು. ಇವಾಗ ಸಣ್ಣ ಸೈಜ್ನಲ್ಲಿ ಬಂದಂಥ ಪುಸ್ತಕ ಪರಿಷ್ಕರಣೆ ಆಗಿ ಬಂದಿದೆ. ಅಲ್ಲಿ ಹಿಂದಿನ ಕ್ವಶನ್ ಪೇಪರ್ಗಳು ಮತ್ತು ಸದ್ಯಕ್ಕೆ ಅನುಗುಣವಾಗಿದ್ದಂಥ ವಿವರಣೆಗಳು ಕೂಡ ಅನುಸರಿಸ್ತಾರೆ. ಇದನ್ನು ಓದಿ KM ಮುಲ್ಲಾ ಸರ್ನ ಪುಸ್ತಕ ಇವೆರಡು ಓದಿದರೆ ಕಂಪ್ಲೀಟಾಗಿ ಕಂಪ್ಯೂಟರ್ 25 ಮಾರ್ಕ್ಸ್ ನಾವು ಗಳಿಸ್ಬೋದು ಅಂತ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಪುಸ್ತಕ ಯಾವುದು ಅಂದರೆ ಗಣಿತ. ಈ ಗಣಿತ ಅಂತಕ್ಕಂಥದ್ದು ರಂಗನಾಥ್ ಸರ್ ಅಂತನದ, GK ರಂಗನಾಥ್ ಸರ್ ಅಂತ ಬರೀತಾರೆ. GK ರಂಗನಾಥ್ GK ರಂಗನಾಥ್ ಸರ್ ಅವರು ಬರೆದಂಥ ಈ ಒಂದು ಮ್ಯಾಥಮೆಟಿಕ್ಸ್ ಅಂತ ಆಲ್ ಲ್ಯಾಂಗ್ವೇಜಲ್ಲಿ ಇದೆ. ನಿಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ಬೇಕಾದರೂ ಕೂಡ ಕನ್ನಡ ಲ್ಯಾಂಗ್ವೇಜಲ್ಲಿ ಸಿಗ್ತದೆ. ಇದರದ್ದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ ಆಲ್ಮೋಸ್ಟ್ 5ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೆ ಇರ್ತಕ್ಕಂಥ ಗಣಿತದ ಪರಿಕಲ್ಪನೆಗಳನ್ನು ಅನುಗುಣವಾಗಿಯೇ ಈ ಪುಸ್ತಕವನ್ನು ರೆಡಿ ಮಾಡಿದ್ದಾರೆ. ಇದು D.Ed B.Ed ಯಾವುದೇ ಕ್ಷೇತ್ರದಲ್ಲಿ ಕೂಡ ಗಣಿತಕ್ಕೆ ಏನು ಬೇಕಾಗಿದೆಯೋ ಅವೆಲ್ಲವುಗಳನ್ನು ಹೊಂದಿಗೂಡಿಸುವಂಥ ಮತ್ತು ನಮಗೆ ಕೊಡುವಂಥ ಕೆಲಸವನ್ನು ಮಾಡ್ತದೆ. ಅದರ ಜೊತೆಗೆ 5ರಿಂದ 8ನೇ ತರಗತಿಯವರೆಗೆ ಪಠ್ಯಪುಸ್ತಕ ಅಧ್ಯಯನ ಮಾಡಲೇಬೇಕು ನಾವೆಲ್ಲ. PSTR ಅಭ್ಯರ್ಥಿಗಳು ಎಲ್ಲಿಂದ ಹೇಳ್ತಾನೆ ಅಂತಂದರೆ 5ರಿಂದ 8ನೇ ತರಗತಿ ತನಕ ಎಲ್ಲ ಪುಸ್ತಕಗಳಲ್ಲಿ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ನಾವು ಸಾಲ್ವ್ ಮಾಡಬೇಕು ಆಗ್ತದೆ. ಅದನ್ನು ಕೂಡ ನಿಮ್ಮ ಮುಂದೆ ನೀವು ಮಾಡ್ಕೊಳ್ರಿ ಅಂತ ನಾನು ಹೇಳ್ತಾ, ನೆಕ್ಸ್ಟ್ ಲಾಸ್ಟ್ ಒನ್ ಬರ್ತಕ್ಕಂಥದ್ದು ಸಾಮಾನ್ಯ ಜ್ಞಾನ ಅಂತ ನಾವು ನೋಡ್ತೀವಿ. ಈ ಸಾಮಾನ್ಯ ಜ್ಞಾನ ಅಂತಕ್ಕಂಥದ್ದು ಸ್ಪರ್ಧಾ ಅರಿವು ಅವರು ಬರೆದಂಥದ್ದು ಪ್ರಚಲಿತ ಸುದ್ದಿಗಳು ಅಂತ ನಾವು ನೋಡ್ತೀವಿ. ಇಲ್ಲ ಈ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ 15 ಅಂಕಗಳಿರ್ತಾವೆ. ಇಲ್ಲಿ 15 ಅಂಕಗಳು ಸ್ಪರ್ಧಾ ಅರಿವು ಅಂತ ಪ್ರಚಲಿತ ಸುದ್ದಿ ಅಂದರೆ ಇದನ್ನು ಕೈಪಿಡಿಯದ 2026 ಕೈಪಿಡಿಯದ. ಇದನ್ನು ತೊಗೊಂಡ್ರು ಅಡ್ಡಿ ಇಲ್ಲ, ಯಾಕಂದರೆ 2025ರಲ್ಲಿ ಆದಂಥ ಎಲ್ಲ ಪ್ರಚಲಿತ ವಿದ್ಯಮಾನಗಳನ್ನು ಈ ಪುಸ್ತಕದಲ್ಲಿ ನಾವು ನೋಡ್ತೀವಿ. ಇಲ್ಲ ನಾನು ಸ್ಪರ್ಧಾ ಅರಿವು ಅಂತ ಒಂದು ಮಾಸಪತ್ರಿಕೆ ತೊಗೊತೀನಿ ಅಂತಂದರೂ ಕೂಡ ಸ್ಪರ್ಧಾ ಅರಿವು ಅಂತಕ್ಕಂಥದ್ದು ಇನ್ನೊಂದದು ಯಾರು KM ಸುರೇಶ್ ಅವರು ಬರೆದಂಥದ್ದು ಸ್ಪರ್ಧಾ ವಿಜೇತವನ್ನು ಕೂಡ ತಗೋಬೋದು. ಇವೆರಡು ನೀವು ಡೈಲಿ ಪ್ರತಿ ತಿಂಗಳು ಕೂಡ ನೀವು ರೆಫರ್ ಮಾಡ್ತಾ ಬಂದರೆ ಆಲ್ಮೋಸ್ಟ್ 15 ಮಾರ್ಕ್ಸ್ ಕಂಪ್ಲೀಟ್ ಆಗ್ತದೆ. ಇದರಲ್ಲಿ ನಾವು ಕವರ್ ಮಾಡ್ಬೋದು ಅನ್ನುವಂಥದ್ದು ನಾವು ನೋಡ್ತೀವಿ. ಇಷ್ಟು ಪುಸ್ತಕಗಳು ನಾನು ಓದುವಂಥದ್ದು, ನಾನು ಕೂಡ ಓದ್ತಾ ಇದ್ದೀನಿ. ಇವೆಲ್ಲವೂ ಕೂಡ ನಾನು ಓದ್ತಾ ಇದ್ದೀನಿ. ದಯವಿಟ್ಟು ನೀವುಗಳು ಕೂಡ ಓದ್ಕೊಳ್ರಿ ಇವೆಲ್ಲ ಪುಸ್ತಕಗಳು. ಯಾಕಂದರೆ ಭಾಳಷ್ಟು ಜನ ಕೇಳ್ತಿದ್ದೀರಿ ಯಾವ್ಯಾವ ಪುಸ್ತಕ ಸರ್ ರೆಫರ್ ಮಾಡೋದು, ಯಾವ್ಯಾವ ಪುಸ್ತಕ ಅಂತಂದು ಬಂದಾಗ ಇವೆಲ್ಲವೂ ಕೂಡ ಮತ್ತೊಂದು ಸರಿ ನಿಮ್ಗೆ ತಿಳಿಲಿಲ್ಲ ಅಂದರೂ ಕೂಡ ರಿವಿಷನ್ ಮಾಡ್ಕೊಂಡು ನೀವು ಕ್ಲಾಸ್ ಈ ವಿಡಿಯೋವನ್ನು ನೋಡ್ಕೊಳ್ಳಿ. ಆಮೇಲೆ ಇವೆಲ್ಲ ಪುಸ್ತಕಗಳು ಜಿಲ್ಲೆಗೆ ಯಾವಾಗಾದರೂ ನಿಮ್ಮ ಜಿಲ್ಲೆಗೆ ಅಥವಾ ತಾಲೂಕಿನಲ್ಲಿ ಹೋದಾಗ ಈ ಪುಸ್ತಕಗಳನ್ನ ಆದಷ್ಟು ಬೇಗ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಅಭ್ಯಾಸದ ಸಿದ್ಧತೆಯಲ್ಲಿ ನೀವಿರ್ರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ.